ದಾಖಲೆ ಇದೆ ನಮ್ಮ ಹತ್ರ. ಇದೇ ಮೊಬೈಲ್ ನಲ್ಲಿ ಎಲ್ಲಾ ದಾಖಲೆಗಳು ಕೂಡ ಇದೆ, ತೋರಿಸ್ತೇನೆ. ಎಲ್ಲಾ ಸಾಕ್ಷಿಗಳನ್ನ ಜನರ ಮುಂದೆ, ಮಾಧ್ಯಮದ ಮುಂದೆ ಇಟ್ಟು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಒಂದು ಕ್ರಾಂತಿಯುತವಾದಂತಹ ಚಳುವಳಿ. ನಾಳೆ ದಾಖಲೆ ಸಮೇತ 7 ಗಂಟೆಗೆ ಲೈವ್ ಅಲ್ಲೇ ಬಿಡುಗಡೆ ಮಾಡ್ತಾ ಇದ್ದೀನಿ ನಾನು. ಪ್ರಮುಖ ದಾಖಲೆಯನ್ನ ನಾಳೆ ಬಿಟ್ಟು ಇವ್ರನ್ನ ಬೆತ್ತಲೆ ಮಾಡ್ತಾ ಇದೀವಿ. ನಮ್ಮ ಹತ್ರ ಅಂತ ಹೇಳಿದ್ರೆ ಅವ್ರು ಯಾರು ಸಾಕ್ಷಿಗಳಿದ್ದಾರೆ ಅವ್ರು ಎಲ್ಲರೂ ಕೇಳ್ತಾ ಇದ್ದಾರೆ ನಮಗೆ. ನಾವು ರೆಡಿ ಇದ್ದೀವಿ. ನಮ್ಮನ್ನು ಕರ್ಕೊಂಡು ಹೋಗಿ ನ್ಯಾಯಾಲಯಕ್ಕೆ, ಪೊಲೀಸರ ಮುಂದೆ ಕರ್ಕೊಂಡು ಹೋಗಿ ಯಾವ ರೀತಿ ಅತ್ಯಾಚಾರ ಆಯ್ತು ಅನ್ನೋದು ನಾವು ಹೇಳ್ತೀವಿ. ನೊಂದವರೇ ನಮಗೆ ಕೇಳ್ಕೊಳ್ತಾ ಇದ್ದಾರೆ. 6 months later. ಇಲ್ಲಿವರೆಗೆ ನಾವು ಹೇಳಿದ್ದು ಬರೀ 10%. ದಾಖಲೆ ಸಾಕ್ಷಿಗಳನ್ನ ಕೊಡದೆ ಹೋದ್ರೆ ಫಸ್ಟ್ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಸರ್ಕಾರ ಕೇಳ್ತಾ ಇದ್ದೀನಿ ನಾನು. Much later. ನಾನು ತರುವಂತ ಏನು ವಿಟ್ನೆಸ್ ಇದ್ದಾರೆ ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು. ಸಾಕ್ಷಿ ತೋರಿಸ್ಬೇಕಾದ್ರೆ ಎಲ್ಲಾ ಟಿವಿ ಚಾನಲ್ ಮಾಧ್ಯಮಗಳು ಇರಬೇಕು. ಸಿನ್ಸಿಯರ್ ಪೊಲೀಸ್ ಆಫೀಸರ್ಸ್ ಇರಬೇಕು, ಆಫೀಸರ್ಸ್ ಇರಬೇಕು. ಕರೆಸ್ರಿ, ಇವತ್ತೇ ತೋರಿಸ್ಬೇಕು. 1000 years later. ನಾವು ಇಷ್ಟೊಂದು ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಹತ್ರ ಏನಾದ್ರೂ ಇರ್ಬೇಕಲ್ಲಪ್ಪ. ನಮ್ಮ ಹತ್ರ ಏನೋ ಇದೆ. ಮಟ್ಟಣ್ಣನವರಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಾಗಿರ್ಬೋದು, ಸಮೀರ್ ಎಂ ಡಿ ಆಗಿರ್ಬೋದು, ಯಾವುದೇ ವಿಡಿಯೋದಲ್ಲಾಗ್ಲಿ ಇಲ್ಲಿ ಮಾತಾಡೋದ್ರು ಸಾಕ್ಷಿ ಮಾತ್ರ ಯಾಕೆ ಕೊಡಲ್ಲ? ಈ ಸಾಕ್ಷಿ ಬಗ್ಗೆ ಯಾಕೆ ಮಾತಾಡಲ್ಲ ಯಾರು? ಅಷ್ಟು ಕುರಿಗಳಾಗ್ಬಿಟ್ಟಿದೀವ ನಾವು. ಯಾವುದೋ ಒಂದು ಕುರಿ ಹೋಗಿ ಹಳ್ಳಕ್ಕೆ ಬಿತ್ತು ಅಂದ ತಕ್ಷಣ ಎಲ್ಲರೂ ಹೋಗಿ ಬಿಡೋ ಅಷ್ಟು ಕುರಿಗಳಾಗಿದೀವ ನಾವು. ಅಡ್ಡತನದ ಹೇಳಿಕೆನ ದಯವಿಟ್ಟು ಯಾರು ಕೊಡಕ್ ಹೋಗ್ಬಿಡಿ. ಧರ್ಮಸ್ಥಳದಲ್ಲಾಗ್ಲಿ ಎಲ್ಲರಾಗ್ಲಿ ಆದಂತ ಅನ್ಯಾಯದ ಬಗ್ಗೆ ಪ್ರತಿಯೊಬ್ಬರು ಮಾತಾಡಲೇಬೇಕು. ಧರ್ಮಸ್ಥಳ ಸೌಜನ್ಯ ಕೇಸ್ ಅಥವಾ ಧರ್ಮಸ್ಥಳದ ವಿಚಾರ ತುಂಬಾ ಜನಕ್ಕೆ ಅನ್ನ ಕೊಡೋ ಅಕ್ಷಯ ಪಾತ್ರೆ, ತುಂಬಾ ಜನಕ್ಕೆ ಬಿಸ್ನೆಸ್, ತುಂಬಾ ಜನಕ್ಕೆ ವ್ಯೂಸು, ಸಬ್ಸ್ಕ್ರೈಬರ್ಸು, ಫಾಲೋವರ್ಸು, ಕಮೆಂಟ್ಸು, ಫೇಮಸ್ಸು ಅಥವಾ ಏನೋ ಒಂದು ವೈರಲ್ ಆಗುವಂತ ವಿಚಾರ. ಇಲ್ಲಿ ಬೇಕಾಗಿರೋದು ನ್ಯಾಯ ಅಲ್ಲ. ತುಂಬಾ ಜನಕ್ಕೆ ಬೇಕಾಗಿರೋದು ನ್ಯಾಯ ಅಲ್ಲ, ತುಂಬಾ ಜನಕ್ಕೆ ಬೇಕಿರೋದು ನ್ಯಾಯ. ವಿಚಾರ ಏನು ಅಂತಂದ್ರೆ, ಧರ್ಮಸ್ಥಳ ಸೌಜನ್ಯ ಕೇಸ್ SIT ತನಿಖೆ ಒಳಗಡೆ ಬರಲ್ಲ ಅಂತ ಡಾಕ್ಟರ್ ಡಿ ಪರಮೇಶ್ವರ್ ಅವರು ಹೇಳಿದ್ರು. ಇವತ್ತಿಗೆ ಧರ್ಮಸ್ಥಳ ಸೌಜನ್ಯ ಕೇಸ್ ಏನಾಗಿದೆ, ಎಲ್ಲಿವರೆಗೂ ಬಂದಿದ್ದೀರಿ ಎಲ್ಲರಿಗೂ ಗೊತ್ತು, ಜಗಜ್ಜಾಹೀರಾಗಿದೆ. ಎಷ್ಟು ಮಟ್ಟಿಗೆ ಬಂದಿದೆ ಅನ್ನೋದು ಒಂದು ಸೈಡ್ ಆದ್ರೆ, ಒಂದು ನರೇಟಿವ್ನ ಸೈಡಲ್ಲಿ ಬಿಲ್ಡ್ ಮಾಡ್ತಾ ಇರೋರು ಕೆಲವರು. ಧರ್ಮಸ್ಥಳ ಸೌಜನ್ಯ ಕೇಸ್ ಹೋರಾಟ ಮಾಡ್ತೀನಿ ಅಂತ ತಿಮ್ರೋಡಿ ಅವರು ಹೋರಾಟ ಮಾಡ್ತಿದ್ದಾರೆ, ಮಟ್ಟಣ್ಣ ಅವರು ಹೋರಾಟ ಮಾಡ್ತಿದ್ದಾರೆ. ಸದ್ಯಕ್ಕೆ MD ಸಮೀರ್ ಆ್ಯಡ್ ಆಗಿದ್ದಾನೆ. ವಿಷಯ ಏನಪ್ಪಾ ಅಂತಂದ್ರೆ, MD ಸಮೀರ್ ಆಗಿರ್ಬೋದು, ಮಟ್ಟಣ್ಣನವರಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಾಗಿರ್ಬೋದು, ಇಲ್ಲಿ ತನಕ ಒಂದೇ ಒಂದು ಸಾಕ್ಷಿನೂ ಕೊಡ್ಲಿಲ್ಲ. ನಾವು ಸಮೀರ್ ಅವ್ರಿಗೂ ಸಪೋರ್ಟ್ ಮಾಡೋದು, ಮಟ್ಟಣ್ಣ ಅವ್ರಿಗೂ ಸಪೋರ್ಟ್ ಮಾಡೋದು, ತಿಮ್ರೋಡಿ ಅವ್ರಿಗೂ ಸಪೋರ್ಟ್ ಮಾಡೋದು. ಒಂದೇ ಒಂದು ಸಾಕ್ಷಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ವಿಡಿಯೋ ಮಾಡೋಕ್ಕೆ ಸೋಷಿಯಲ್ ಮೀಡಿಯಾ ಬೇಕು. ಈಗ ಯಾರು ಕೆಟ್ಟವರು ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ, ಆ ವ್ಯಕ್ತಿ ಬಗ್ಗೆ ಹೇಳಕ್ಕೆ ಸೋಷಿಯಲ್ ಮೀಡಿಯಾ ಬೇಕು. ನಮಗೆ ಎಲ್ಲಾದ್ರೂ ಒಂದ್ ಕಡೆ MD ಸಮೀರ್ ಆಗಿರ್ಬೋದು, ಯಾರಿಗೇ ಆಗಿರ್ಲಿ, ಒಂದು ಸಪೋರ್ಟ್ ಮಾಡ್ಬಿಟ್ಟು ಒಂದು ವಿಡಿಯೋ ಹಾಕೋಣ ಅಂತಂದ್ರೆ ಸಾಕ್ಷಿ ಕೇಳ್ತಾರೆ. ನಾವಿವತ್ತು MD ಸಮೀರ್ಗೆ ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳಿ, ಸಾಕ್ಷಿ ಬೇಕು ನಮಗೆ. ಯಾವ ರೀತಿ MD ಸಮೀರ್ಗೆ ಸಪೋರ್ಟ್ ಮಾಡೋದು, ಯಾವ ರೀತಿ ಮಟ್ಟಣ್ಣ ಅವರಿಗೆ ಸಪೋರ್ಟ್ ಮಾಡೋದು, ಯಾವ ರೀತಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಸಪೋರ್ಟ್ ಮಾಡೋದು. ಮೊಬೈಲಲ್ಲಿ ಇದೆ ಸಾಕ್ಷಿ ಅಂತೀರಾ? ನನ್ನೊಂದು ಸಿಂಪಲ್ ಬೇಸಿಕ್ ಪ್ರಶ್ನೆ. 13 ವರ್ಷ ಆಯ್ತು, 13 ವರ್ಷದಿಂದ ನಿಮ್ಮ ಮೊಬೈಲಲ್ಲಿ ಸಾಕ್ಷಿ ಇದೆ, ವಿಡಿಯೋಗಳಿದೆ, ನಿಮ್ಮ ಹತ್ರ ಡಾಕ್ಯುಮೆಂಟ್ಗಳಿದಾವೆ. ಇವನ್ನೆಲ್ಲ ಇಟ್ಕೊಂಡು ನೀವು ಏನ್ ಮಾಡ್ತಿದ್ದೀರಾ? ನೀವು ಹೇಳ್ತೀರಾ ಇವತ್ತು ನಕಲಿ ದೇವಮಾನವ ಅಂತ ಹೇಳ್ತೀರಾ. ಸರಿ, ನಕಲಿ ದೇವಮಾನವ ಇವಾಗ 70 ವರ್ಷನ 80 ವರ್ಷನ ಆಗಿದೆ. ಇನ್ನೂ 10 ವರ್ಷ ನಿಮ್ಮ ಹತ್ರ ಇರೋ ಸಾಕ್ಷಿ ನಿಮ್ಮ ಹತ್ರನೇ ಇಟ್ಕೊಂಡು ಆ ಅನ್ಯಾಯ ಮಾಡಿದಂಥ ವ್ಯಕ್ತಿಗಳೆಲ್ಲ ಏನಂತಾರೆ, ತೀರೋದ್ಮೇಲೆ, ಸತ್ತೋದ್ಮೇಲೆ ನೀವು ಅವಾಗ ಬಂದು ನಾನು ಸಾಕ್ಷಿ ಕೊಡ್ತೀನಿ ಅಂತ ಹೇಳ್ಬೇಕು ಅನ್ಕೊಂಡಿದ್ರೆ ಯಾಕೆ ಕಮಾಯಿ ನಿಲ್ಲುತ್ತೆ ಅಂತನ? ಸಿಂಪಲ್ ಪ್ರಶ್ನೆ ನಂದು. ಎಷ್ಟೋ ಜನ ತುಂಬಾ ಕಮೆಂಟ್ ಮಾಡ್ಬೋದು ಈ ವಿಡಿಯೋಗೆ. ಓಕೆ, ನನಗೆ ಎಷ್ಟು ಜನ ಕಮೆಂಟ್ ಮಾಡ್ಕೊಳ್ಳಿ, ನಾನು ಕೇರ್ ಮಾಡಕ್ ಹೋಗಲ್ಲ, ಅದಕ್ಕೆಲ್ಲ ಯಾರೇನಾರು ಮಾತಾಡ್ಕೊಳ್ಳಿ. ನನ್ನ ಒಪಿನಿಯನ್ ನಾನು ಹೇಳ್ತೀನಿ, ಫ್ರೀಡಮ್ ಆಫ್ ಸ್ಪೀಚ್ ಇದೆ. ನೀವು ಯಾವ ರೇಂಜಿಗೆ, ನೀವು ಯಾವ ಮಟ್ಟಕ್ಕೆ ಮಾತಾಡ್ತಿದ್ರೆ ಅದೇ ಮಟ್ಟಿಗೆ ನಾವು ಮಾತಾಡ್ಬೇಕಾಗುತ್ತೆ. ಯಾಕೆಂದ್ರೆ ನಮಗೂ ನ್ಯಾಯ ಬೇಕು. ತುಂಬಾ ಜನಕ್ಕೆ ಪ್ರಾಬ್ಲಮ್ ಏನು ಗೊತ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋರಿಗೆ, ನಮ್ಮಂತ ಈಗ ನಾನು ವಿಡಿಯೋ ಮಾಡ್ತೇನೆ ನಂತರ ವಿಡಿಯೋ ಮಾಡೋರಿಗೆ ಅಲ್ಲಿನ ಎಕ್ಸಾಕ್ಟ್ ವಿಷಯ ಯಾರಿಗೂ ಗೊತ್ತಿಲ್ಲ. ಎಕ್ಸಾಕ್ಟ್ ವಿಷಯ ಗೊತ್ತಿಲ್ಲದೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಜಡ್ಜ್ಮೆಂಟ್ ಕೊಡೋದಿದೆಯಲ್ಲ, ದೊಡ್ಡ ತಪ್ಪದು. ಜಡ್ಜ್ಗಳು ಎಷ್ಟು ಜನ ಇದ್ದಾರೆ ಅಂತಂದ್ರೆ, ಎಷ್ಟು ಕೊಟ್ಟಿದ್ದಾವೆ ಅಷ್ಟು ಮಾತ್ರ ಜಡ್ಜ್ ಇಲ್ಲ. ತುಂಬಾ ಜನ ಯಾರ್ಯಾರ ಕೈಯಲ್ಲೂ ನನ್ನ ಮೊಬೈಲ್ ಇದೆ ಅವರೆಲ್ಲ ಜಡ್ಜ್ಗಳು ನಮ್ಮ ದೇಶದಲ್ಲಿ. ಸೌಜನ್ಯ ಕೇಸ್ ಬಗ್ಗೆ ಯಾರ್ಯಾರು ಜಡ್ಜ್ಮೆಂಟ್ ಕೊಡ್ತಿದ್ದಾರೆ ತುಂಬಾ ಜನ ಇದ್ದಾರೆ, ಅದಕ್ಕೆ ಲೆಕ್ಕನೇ ಇಲ್ಲ. ಅಷ್ಟು ಜನ ಸೌಜನ್ಯ ಕೇಸ್ಗೆ, ಧರ್ಮಸ್ಥಳದ ಬಗ್ಗೆ ಜಡ್ಜ್ಮೆಂಟ್ ಹೇಳೋರು ತುಂಬಾ ಜನ ಇದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮತ್ತೆ ಮಟ್ಟಣ್ಣ ಅವರು, MD ಸಮೀರ್ ಅಂತೂ ದೊಡ್ಡ ಜಡ್ಜ್ಗಳು, ಸುಪ್ರೀಂ ಕೋರ್ಟ್ ಜಡ್ಜ್ಗಳು. ಅವ್ರು ಏನ್ ಹೇಳ್ತಾರೆ ಅದೇ ಸತ್ಯ ಅನ್ಕೊಂಡು ತುಂಬಾ ಜನ ನಂಬಿಡ್ತಾರೆ. ಈ ಕುರಿಗಳು ಹೋಗಿ ಹಳ್ಳು ಬಿದ್ದ ತಕ್ಷಣ ಎಲ್ಲರೂ ಬೀಳ್ತಾರಲ್ಲ, ಆ ತರ. ಒಂದು ವಿಷಯ ಅರ್ಥ ಆಗ್ತಿಲ್ಲ ನನಗೆ. ನಾನು MD ಸಮೀರ್ಗೆ ತುಂಬಾ ವಿಡಿಯೋ ಮಾಡಾಕ್ದೆ, MD ಸಮೀರ್ಗೆ ವಿಡಿಯೋ ಮಾಡಾಕ್ತೆ, ಮಟ್ಟಣ್ಣನವ್ರ ಬಗ್ಗೆನೂ ವಿಡಿಯೋ ಮಾಡಾಕ್ತೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಬಗ್ಗೆನೂ ಮಾತಾಡಿ ವಿಡಿಯೋ ಮಾಡಾಕ್ತೆ. ಇವರು SIT ಫಾರ್ಮ್ ಆಯ್ತು, SITಗಾದ್ರೂ ಹೋಗಿ ಏನಾದ್ರು ಕೊಡ್ತಾ ಇದಾರ ಅಂತಂದ್ರೆ SITಗೆ ಏನು ಕೊಡ್ತಾ ಇಲ್ಲ.
ಯಾವುದಕ್ಕೂ ಏನು ಕೊಡದೆ ನಾನು ನ್ಯಾಯಕ್ಕೋಸ್ಕರ ಹೋರಾಡ್ತೀನಿ, ನನ್ನ ಹತ್ರ ಸಾಕ್ಷಿ ಇದೆ ಅಂತ ಸಾಕ್ಷಿ ಸಾಯಕ್ಕಿದೆಯಾ, ಅಥವಾ ಅನ್ಯಾಯ ಮಾಡಿದವ್ರಿಗೆ ಕೊಟ್ಟು ಅವ್ರಿಗೆ ಶಿಕ್ಷೆ ಕೊಡ್ಸಕ್ಕಿದೆಯಾ ಸಾಕ್ಷಿಗಳು? ದಯವಿಟ್ಟು ಸಾಕ್ಷಿ ಕೊಡಿ, ನಮಿಗೂ ಮಾತಾಡಕ್ಕೆ ಏನಾದ್ರು ಒಂದು ಸಿಗುತ್ತೆ, ನಮಿಗೂ ನ್ಯಾಯ ಬೇಕು. ಒಂದು ವಿಚಾರ ಹೇಳ್ಬೇಕು ಅಂತಂದ್ರೆ ಧರ್ಮನ ಮುಂದೆ ಇಟ್ಕೊಂಡು ನಾನಿವತ್ತು ಹಿಂದೂ ಧರ್ಮಕ್ಕೋಸ್ಕರನೇ ಮಾತಾಡ್ತೀನಿ. ಈಗ ಧರ್ಮಸ್ಥಳದ ರೆಸ್ಪೆಕ್ಟ್ ಏನು ಆಗ್ಬಾರ್ದು ಅನ್ನೋದಕ್ಕೋಸ್ಕರನೇ ಮಾತಾಡ್ತೀನಿ ಅಂತ ಇಟ್ಕೊಳ್ಳಿ, ಧರ್ಮಸ್ಥಳಕ್ಕೋಸ್ಕರನೇ ಮಾತಾಡ್ತೀನಿ ಅಂತಲೇ ಇಟ್ಕೊಳ್ಳಿ, ಪರವಾಗಿಲ್ಲ, ನೀವು ಹೆಂಗಾರು ಯೋಚನೆ ಮಾಡಿ. ಆದ್ರೆ ಧರ್ಮನ ಮುಂದೆ ಧರ್ಮ ಇದೆ ಅನ್ನೋ ಕಾರಣಕ್ಕೋಸ್ಕರ ನ್ಯಾಯ ಸಿಗ್ಬಾರ್ದು ಅಂತ ಹೇಳೋ ಕೆಟ್ಟ ಮನುಷ್ಯ ನಾನಂತೂ ಅಲ್ಲ. ಧರ್ಮನೂ ಗೆಲ್ಬೇಕು, ಅಧರ್ಮ ಮಾಡಿದವ್ರು ಸೋಲ್ಬೇಕು, ಅಧರ್ಮ ಮಾಡಿದವ್ರಿಗೆ ಶಿಕ್ಷೆನೂ ಆಗ್ಬೇಕು. ಆ ಶಿಕ್ಷೆ ಕೊಡ್ಸೋದಕ್ಕೋಸ್ಕರ ನಿಮ್ಮ ಹತ್ರ ಇರೋ ಸಾಕ್ಷಿನ SITಗಾದ್ರೂ ಕೊಡಿ, ಅಥವಾ ಪಬ್ಲಿಕ್ ಡೊಮೈನ್ಗಾದ್ರೂ ಬಿಡಿ. ಇಟ್ಕೊಂಡು ಏನ್ ಮಾಡ್ತಿದ್ದೀರಾ ನೀವು? ಅಕಸ್ಮಾತ್ ಬಿಡ್ಲಿಲ್ಲ ಅಂತಂದ್ರೆ ನಿಮ್ಮ ಹೋರಾಟ ತಪ್ಪಾಗುತ್ತೆ. ನಾನೊಬ್ಬ ಹಿಂದುವಾಗಿ ಹೇಳ್ತಾ ಇದ್ದೀನಿ, ನಾವಿವತ್ತು ನಿಮ್ಮ ಪರ ನಿಂತಿದ್ದೀವಿ, ನೀವು ಮಾಡ್ತಿರೋದು ತಪ್ಪು, ಷಡ್ಯಂತ್ರ, ಧರ್ಮಸ್ಥಳದ ವಿರುದ್ಧ ಅಂತ ಏನಾದ್ರು ಗೊತ್ತಾದ್ರೆ ನಿಮ್ಮ ಕತೆ ಏನಾಗುತ್ತೆ ಅನ್ನೋದು ನಾನು ಹೇಳಕ್ ಹೋಗಲ್ಲ. ಹಿಂದೂಗಳು ಏನ್ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಒಂದ್ ವೇಳೆ SITಯಿಂದ ಏನ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಹೇಳ್ತಿರೋ ನಕಲಿ ದೇವಮಾನವ ಅದು ಇದು ಅಂತ ಏನ್ ಹೇಳ್ತಿದ್ರೆ, ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ನೀವು ನಿಮ್ ಜೊತೆ ಸೇರ್ಕೊಂಡು ನಾವು ಹೋರಾಟಕ್ಕೆ ಬರ್ತೀವಿ. ಅವರಿಗೆ 100% ಶಿಕ್ಷೆ ಆಗ್ಬೇಕು. ಯಾವ ರೇಂಜಿಗೆ ಶಿಕ್ಷೆ ಆಗ್ಬೇಕು ಅಂದ್ರೆ ತುಂಬಾ ಕಠಿಣವಾದ ಶಿಕ್ಷೆ ಆಗ್ಬೇಕು. ಯಾಕೆಂದ್ರೆ ಇಷ್ಟು ದಿನ ನಮ್ಮ ನಂಬಿಕೆಗೆ ಮೋಸ ಮಾಡಿದ್ದಾರೆ ಅಂತ ಆಗುತ್ತೆ. ಅಕಸ್ಮಾತ್ ಅವ್ರೇನು ಮಾಡಿಲ್ಲ ಅಂತ ಬಂದ್ರೆ ನಿಮ್ಮ ಪರಿಸ್ಥಿತಿ ನಾನಂತ ಹೇಳಕ್ ಹೋಗಲ್ಲ ಯಾವ ರೀತಿ ಆಗುತ್ತೆ ಅಂತ. ಅದನ್ನ ಜನಗಳು ಡಿಸೈಡ್ ಮಾಡ್ಬೇಕು. ಅವಾಗ್ಲೂ ನಾವು ಜೈ ಅಂತೀವಿ ಅಂತಂದ್ರೆ ನಮ್ ಜನಗಳು 100% ಕುರಿಯಾಗಿದ್ದಾರೆ ಅಂತ ಅಷ್ಟೇ, ಬೇರೆ ಏನೇನಿಲ್ಲ. ಇವಾಗ ಮುತಾಲಿಕ್ ಅವ್ರು ಮಾತಾಡಿದ್ರ ಬಗ್ಗೆ ಮಾತಾಡೋದು. ಮುತಾಲಿಕ್ ಅವ್ರು ಏನ್ ಮಾತಾಡಿದ್ರು? ಬೇರೆ ಜಾಗದಲ್ಲಿ ಆಗಂತ ವಿಚಾರಗಳ ಬಗ್ಗೆ ಮಾತಾಡಲ್ಲ, ಧರ್ಮಸ್ಥಳದ ಬಗ್ಗೆ ಮಾತ್ರ ಮಾತಾಡಕ್ ಬಂದ್ಬಿಡ್ತೀರಾ ಅದು ಇದು ಅಂತ. ಮುತಾಲಿಕ್ ಅವರೇ, ನಾವು ಹಿಂದೂಗಳು ಎಲ್ಲಾರು ಒಂದು ಅಂತಲೇ ಬಾಳ್ದಿರ್ತೀವಿ, ಎಲ್ಲ ಆಗ್ಲಿ ಪರವಾಗಿಲ್ಲ. ಆದ್ರೆ ಅನ್ಯಾಯ ನಡೆದಾಗ ಆ ಕಡೆ ಆಗೋದ್ರ ಬಗ್ಗೆ ಮಾತಾಡ್ತೀರಿ, ಇಲ್ಲಿ ಯಾಕೆ ಮಾತಾಡೋದು ಅನ್ನೋದ್ರ ಬಗ್ಗೆ. ಆತರ ಮಾತಾಡೋದು ದೊಡ್ಡ ತಪ್ಪು, ಅದಕ್ಕೆ ಅರ್ಥನೂ ಇಲ್ಲ. ಅದಕ್ಕೆ ಎಲ್ಲರೂ ಅನ್ಯಾಯ ನಡೀಲಿ, ಮಾತಾಡ್ಬೇಕಾದಂತ ಕರ್ತವ್ಯ ಪ್ರತಿಯೊಬ್ಬರದು ಇರುತ್ತೆ. ಆದ್ರೆ ಅದು ಸತ್ಯವಾಗಿ ಮಾತಾಡ್ತಾವ್ರೋ ಸುಳ್ಳು ಮಾತಾಡ್ತಾವ್ರೋ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಪರವಾಗಿಲ್ಲ, ಅವ್ರ ಧರ್ಮದಲ್ಲಿ ಅವ್ರು ಆಗುವಂತ ಅನ್ಯಾಯಗಳನ್ನ ಅವ್ರು ಮುಚ್ಚಾಕೊಳ್ಳಿ, ಪರವಾಗಿಲ್ಲ. ನಮ್ಮ ಧರ್ಮದಲ್ಲಿ ಅನ್ಯಾಯ ಆಗಿರೋದನ್ನ ಯಾರು ತೆಗೆದು ತೋರಿಸ್ಲಿ, ಅದ್ರ ಅನ್ಯಾಯ ಆಗಿರ್ಬೇಕು. ಸುಮ್ನೆ ಒಂದು ಪ್ರಪಗಂಡ ಕ್ರಿಯೇಟ್ ಮಾಡ್ಬಿಟ್ಟು ನಾವೇನೋ ಧರ್ಮಸ್ಥಳ ಕೆಟ್ಟ ಹೆಸರು ತಂದ್ಬಿಡ್ತೀವಿ ಅನ್ನೋರಿಗೆಲ್ಲ ಸಪೋರ್ಟ್ ಮಾಡಕ್ಕಾಗಲ್ಲ. ಆದ್ರೆ ಎಕ್ಸಾಕ್ಟ್ ಆಗಿ ತಪ್ಪು ನಡೆದಿದ್ರೆ ಅಂತವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅಲ್ಲಿ ಯಾಕೆ ಮಾತಾಡ್ತಿಲ್ಲ, ಇಲ್ಲಿ ಯಾಕೆ ಮಾತಾಡ್ತೀರಾ ಅಂತ ಇಂಥ ವಿಚಾರಗಳಲ್ಲಿ ಪ್ರಶ್ನೆ ಕೇಳೋದು ತಪ್ಪಾಗುತ್ತೆ. ನನ್ನ ಒಪಿನಿಯನ್ ಇಷ್ಟೇ. ಧರ್ಮಸ್ಥಳದ ಬಗ್ಗೆ ತುಂಬಾ ಜನ ಮಾತಾಡ್ತಿದೀವಿ, ಆದ್ರೆ ಧರ್ಮಸ್ಥಳಕ್ಕೆ ಬಂದಿರೋ ಕಳಂಕ ಅಳಿಸೋಗ್ಬೇಕು ಅಂತಂದ್ರೆ ಕೋರ್ಟ್ ಕಡೆಯಿಂದನೇ ಒಂದು ಜಡ್ಜ್ಮೆಂಟ್ ಬರಬೇಕು. ಅಲ್ಲಿವರೆಗೂ ಕಾಯ್ಬೇಕು. ಅಲ್ಲಿವರೆಗೂ ಸ್ವಲ್ಪ ತಡ್ಕೊಂಡಿರಿ, ಎಲ್ಲಾರು ಜಡ್ಜ್ ಆಗಕ್ಕೆ ಹೋಗ್ಬೇಡಿ. ಆ ಜಾಗದಲ್ಲಿ ಏನ್ ನಡೀತಿದೆ, SIT ಏನ್ ಮಾಡ್ತಿದ್ದಾರೆ, ಭೀಮಾ ಅನ್ನೋನ್ ಯಾರೋ ಬಂದಿದ್ದಾರೆ, ಅಗಿತಾ ಇದ್ದಾರೆ, ಇದೆಲ್ಲ ನಡಿಬೇಕಾದ್ರೂ ಸ್ವಲ್ಪ ತಡ್ಕೊಂಡು ಕಾಯ್ರಿ. ಅದ್ಬಿಟ್ಬಿಟ್ಟು ಜಡ್ಜ್ಮೆಂಟ್ ಹೇಳಕ್ ಹೋಗ್ಬೇಡಿ ಯಾರ ಮೇಲೆ. ಇದೇ ತಪ್ಪು ಮಾಡ್ತಿರೋದು ಎಲ್ಲರೂ, ಜಡ್ಜ್ಮೆಂಟೇ ಮಾಡ್ತಾ ಇದಾರೆ ಡೈರೆಕ್ಟ್. ಎಲ್ಲಾರನ್ನೂ ಜೈಲಿಗೆ ಆಗಕ್ಕಾಗಲ್ಲ, ಎಲ್ಲಾರನ್ನೂ ಒಬ್ಬ ವ್ಯಕ್ತಿನ ನಿಂದಿಸಿದ ತಕ್ಷಣ ಎಲ್ಲಾರನ್ನೂ ಜೈಲಿಗೆ ಆಗಕ್ಕಾಗಲ್ಲ. ಹಾಗಂತ ಎಲ್ಲರೂ ಮಾತಾಡ್ಬೇಕು ಅಂತನೂ ಅಲ್ಲ. ತುಂಬಾ ವಿಚಾರಗಳಿದಾವೆ, ಇದ್ರ ಬಗ್ಗೆ ತುಂಬಾ ಹೋರಾಟಗಳು ಮಾಡ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಆದ್ರೆ ಜಡ್ಜ್ ಆಗಬೇಡಿ ಅನ್ನೋದಷ್ಟೇ ನನ್ನ ವಾದ, ಬೇರೆ ಇನ್ನೇನು ಅಲ್ಲ. ಜಡ್ಜ್ಮೆಂಟ್ ಬರಲಿ, ತಪ್ಪು ಮಾಡಿದವರಿಗೆ ತುಂಬಾ ಕಠಿಣವಾದ ಶಿಕ್ಷೆ ಆಗಲಿ, ಅಲ್ಲಿವರೆಗೂ ಒಂದು ಸ್ವಲ್ಪ ತಡ್ಕೊಂಡು ವೆಯ್ಟ್ ಮಾಡಿ. ಇಷ್ಟೇ ನನ್ನ ಒಪಿನಿಯನ್. ಬೇರೆ ಇನ್ನೇನು, ಧರ್ಮಸ್ಥಳಕ್ಕೆ ಕಳಂಕ ಬರದೇ ಇರಲಿ. ಧರ್ಮಸ್ಥಳದಲ್ಲಿ ಏನಾದರೂ ಅನ್ಯಾಯ ನಡೆದಿದ್ರು ಅದಕ್ಕೂ ನಮ್ಮ ಧಾರ್ಮಿಕ ಟೆಂಪಲ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇಷ್ಟೇ ನನ್ನ ಒಪಿನಿಯನ್. ಥ್ಯಾಂಕ್ ಯು ಸೋ ಮಚ್. ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.